ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂತ ಹೇಳಿದ್ರೆ, ಒಬ್ರು ಕಮೆಂಟ್ ಕೇಳಿದ್ದಾರೆ, ಅಂದ್ರೆ ಟ್ರೇಡಿಂಗ್ ಟೈಮ್ ಅಲ್ಲಿ ಕಾಮಾಗಿ ಕೂತ್ಕೊಳ್ಳೋದು ಹೇಗೆ ಅಂತ. ಸೊ ಕಾಮಾಗಿ ಇರಕ್ಕಾಗಲ್ಲ, ಟೆಂಪ್ಟೇಷನ್ ಆಗ್ತಾ ಇದೆ ಅಂತ. ಸೊ ಆ ಟೆಂಪ್ಟೇಷನ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಅವ್ರು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನನಗೆ ಗೊತ್ತಿರುವಂತಹ ಕೆಲವು ವಿಚಾರಗಳನ್ನ ತಿಳಿಸುವ ಒಂದು ಪ್ರಯತ್ನ. ಓಕೆನಾ? ಸೊ ನೋಡಿ, ಟ್ರೇಡಿಂಗ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಟ್ರೇಡಿಂಗ್ ಯಾವುದೇ ಇರಲಿ, ಆ ಟ್ರೇಡಿಂಗ್ ಪ್ರಕಾರವಾಗಿ ಹೋದಾಗ ನಮ್ಮ ಟ್ರೇಡ್. ಈಗ ಫಾರ್ ಎಕ್ಸಾಂಪಲ್ಗೆ ಇವತ್ತು 12 ಗಂಟೆ ಝೋನ್ಗಿಂತ ಮೇಲಿದೆ. ಓಕೆನಾ? ಇವತ್ತು 12 ಗಂಟೆ ಝೋನ್ಗಿಂತ ಮೇಲಿದೆ. ನಾವೇನ್ ಮಾಡಬೇಕು? ನಾವು ಸಿ ತಗೊಬೇಕು. ಆದ್ರೆ ಏನಾಯ್ತು, ಇಲ್ಲಿ ಸಿ ನಮಗೆ ಕನ್ಫರ್ಮ್ ಸಿಗೋದು ಯಾವಾಗ? 15 ನಿಮಿಷದ್ದು ಬ್ರೇಕ್ ಆಗಿ ಕ್ಲೋಸ್ ಆದಾಗ. ಅಲ್ಲಿವರೆಗೆ ನಮ್ಗೆ ಟ್ರೇಡ್ ಇಲ್ಲ. ಸೊ ಈಗ ಫುಲ್ ಡೇ ನಾವೀಗ ವೆಯ್ಟ್ ಮಾಡ್ತಾ ಇರಬೇಕು. ಇದು ಏನ್ ಮಾಡುತ್ತೆ? ನಮ್ಮನ್ನ ಟೆಂಪ್ಟ್ ಮಾಡುತ್ತೆ. ಅದ್ರ ಬದಲು ನಾವು ಕಾಮ್ ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಆಗಿ ನಾವು ಕಾಮ್ ಆಗಿರ್ಬೇಕಂತ ಹೇಳಿದ್ರೆ ಸಿಸ್ಟಮ್ ಅನ್ನ ಕ್ಲೋಸ್ ಮಾಡ್ಬೇಕು. ಸಿಸ್ಟಮ್ ಅನ್ನ ನೋಡ್ಬಾರ್ದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸಿಸ್ಟಮ್ ಅನ್ನು ನೋಡಿದ್ರೆ ಸಿಸ್ಟಮ್ ನಮ್ಮನ್ನ ಹಾಳು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇವತ್ತು ಮಾರ್ಕೆಟ್ ಅಲ್ಲಿ ಇದು ಬ್ರೇಕ್ ಆದ್ಮೇಲೆ ತಗೊಳ್ಳೋದು ಅಂತ. ಸೊ ಈಗ ನಮ್ಮ ಒಂದೊಂದು ಕ್ಯಾಂಡಲ್ 15 ನಿಮಿಷ ಟೈಮ್ ಇದೆ. ಕರೆಕ್ಟ್ ಅಲ್ವಾ? ಸೊ ಈಗ ಫಸ್ಟ್ ಕ್ಯಾಂಡಲ್ ಆದ್ಮೇಲೆ, ಫಸ್ಟ್ ಕ್ಯಾಂಡಲ್ ಹೇಗೂ ಮಾಡೋದಿಲ್ಲ, ಮಾರ್ಕ್ ಮಾಡಿದ್ವಿ. ಸೆಕೆಂಡ್ ಕ್ಯಾಂಡಲ್ ನೋಡ್ತೀವಿ. ಸೆಕೆಂಡ್ ಕ್ಯಾಂಡಲ್ ಇನ್ನು ಕಂಪ್ಲೀಟ್ ಆಗಕ್ಕೆ ಎಷ್ಟು ಬೇಕು? 15 ನಿಮಿಷ ಬೇಕು. ಸೊ ನಾವೇನ್ ಮಾಡಬೇಕು? 15 ನಿಮಿಷ ಸಿಸ್ಟಮ್ ಮುಂದೆ ಇರಬಾರ್ದು. ಎದ್ದು ಆಚೆ ಈಚೆ ಹೋಗ್ಬೇಕು. ಒಂದೆಲ್ಲಾರ ಬೇರೆ ಕಡೆ ಕೂತ್ಕೊಬೇಕು, ಬೇರೆ ಏನಾರ ನೋಡಬೇಕು, ಏನಾರ ಮಾಡ್ಬೇಕೇ ಬಿಟ್ಟು ಇದನ್ನ ನೋಡಬಾರ್ದು. ಓಕೆನಾ? ತಿರ್ಗಾ ನಮ್ಗೆ ಟೈಮಿಂಗ್ ಬೇಕಿದ್ರೆ ಅಲಾರಾಮ್ ಇಟ್ಕೊಳ್ಳಿ. ಮೊಬೈಲ್ ಅಲ್ಲಿ ಅಲಾರಾಮ್ ಇಡ್ಲಿಕ್ಕೆ ಆಗುತ್ತೆ. ಸೊ ಅಲಾರಾಮ್ ಇಟ್ಕೊಂಡು 9:45 ಇದು ಮುಗಿಯುತ್ತೆ. ಕರೆಕ್ಟ್ ಅಲ್ವಾ? ಸೊ 9:45 ಅಲಾರಾಮ್ ಇಟ್ಕೊಂಡು 9:45 3:44 ಅಲಾರಾಮ್ ಇಡಿ. ಅಲಾರಾಮ್ ಇಟ್ಟು ಬನ್ನಿ. ಬಂದು ನೋಡಿ, ಏನಾದ್ರೂ ಹೊರಗಡೆ ಕ್ಲೋಸ್ ಕೊಟ್ಟಿದ್ರೆ ಓಕೆ. ಕೊಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಇನ್ನೂ 15 ನಿಮಿಷ ಇದೆ. ಸೊ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು, ಇನ್ನೊಂದು 15 ನಿಮಿಷ ಇಲ್ಲ ಇದೆ ಅಂತ. ಸೊ ಸಿಸ್ಟಮ್ ಅನ್ನ ನೋಡಬೇಡಿ. ಸಿಸ್ಟಮ್ ಅನ್ನ ನೋಡ್ದೇನೆ ತಿರ್ಗಾ ಈಗೇನ್ 15 ನಿಮಿಷ ಅಲಾರಾಮ್ ಇಟ್ಟು ಬೇರೆ ಕೆಲಸಕ್ಕೆ ಹೋಗಿ. ಇದು ಒನ್ ಆಫ್ ದ ಬೆಸ್ಟ್ ಮೆಥಡ್, ಸಿಸ್ಟಮ್ ಅನ್ನ ನೋಡದೆ ಇರುವಂತಹ ವಿಚಾರ. ಯಾವ್ದಾದ್ರೂ ಒಂದು 15 ನಿಮಿಷ ಬಂದಾಗ ನೋಡಿ, ಈ ಕ್ಯಾಂಡಲ್ ಬಂದಾಗ ಒಂದು ಅರೌಂಡ್ ಎಷ್ಟು ಗಂಟೆಗೆ ಬಂದಿದೆ ಈ ಕ್ಯಾಂಡಲ್? ಈ ಕ್ಯಾಂಡಲ್ ಬಂದಿದೆ ಅರೌಂಡ್ 12:30. ಸೊ 12:30ಗೆ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಡ್ತಾ ಇದೆ. ಈಗ ನಿಮ್ಗೆ ಕ್ಲಾರಿಟಿ ಆಯ್ತು. ಓಕೆ, ಈಗ ಇದು ಕ್ಲೋಸ್ ಆಗಿದೆ. ವಾಟ್ ನೆಕ್ಸ್ಟ್? ಸೊ ಈಗ ರೀಟೆಸ್ಟ್ ಬರ್ಬೇಕಾದ್ರೆ ಎಂಟ್ರಿ ಆಗ್ಬೇಕು. ಸೊ ರೀಟೆಸ್ಟ್ ಬರ್ಬೇಕಾದ್ರೆ ನಿಮ್ದು ಏನ್ ಬರುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ಸರಿ, ಇಲ್ಲಿದ್ರೆ ನಮ್ಮ ಸ್ಟೂಡೆಂಟ್ಸ್ ಗಳಿಗಾದ್ರೆ ಕ್ಯಾಲ್ಕುಲೇಷನ್ ಗೊತ್ತಿದೆ. ಸೊ ಅದೇ ಪ್ರಕಾರದಲ್ಲಿ ಇಲ್ಲಿ ಏನ್ ಮಾಡ್ತಾರೆ, ರೀಟೆಸ್ಟ್ಗೆ ರೋಬೋ ಆರ್ಡರ್ ಅನ್ನ ಹಾಕಿಡೋದು. ರೋಬೋ ಆರ್ಡರ್ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಅದರಲ್ಲಿ ಸ್ಟಾಪ್ ಲಾಸ್ ಇಡಬಹುದು, ಟಾರ್ಗೆಟ್ ಇಡಬಹುದು, ಎಂಟ್ರಿ ಪ್ರೈಸ್ ಹಾಕಿಡ್ಬೋದು. ಇದು ಮೂರನ್ನ ಹಾಕಿಡಿ. ಮತ್ತೆ ತಿರ್ಗಾ ಸಿಸ್ಟಮ್ ಅನ್ನ ನೋಡ್ಬೇಕು. ಏನಾಗ್ಬೋದು? ಆದ್ರೆ 4 ವಿಚಾರ. ಒಂದು, ಎಂಟ್ರಿ ಆಗುತ್ತೆ ನಿಮ್ಮದು ರೋಬೋ ಆರ್ಡರ್, ಸ್ಟಾಪ್ ಲಾಸ್ ಆಗುತ್ತೆ. ಇಲ್ಲ ಎಂಟ್ರಿ ಆಗುತ್ತೆ, ಓಕೆನಾ, ಇಲ್ಲ ಟಾರ್ಗೆಟ್ ಕೊಡುತ್ತೆ. ಇದು 2ನೇ ವಿಚಾರ. 2ನೇ ಪಾಯಿಂಟ್, ಎಂಟ್ರಿ ಆಗಿ ಟಾರ್ಗೆಟ್ ಕೊಡುತ್ತೆ. 3ನೇದು, ಎಂಟ್ರಿಯೇ ಆಗಿಲ್ಲ, ನೀವು ಕಾಯ್ತಾ ಇದ್ದೀರಿ, ಅದು ಎಂಟ್ರಿ ಆಗಿಲ್ಲ. ಸೊ ಇನ್ನು ಅಲ್ಲೇ ಮೇಲ್ಗಡೆನೆ ಹೋಗ್ತಾ ಇದೆ, ನಿಮ್ಗೆ ಸಿಗ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್. 4ನೇದು ಏನಾಗಿರುತ್ತೆ, ಎಂಟ್ರಿ ಆಗಿದೆ, ಆದ್ರೆ ಸ್ಟಾಪ್ ಲಾಸು ಆಗಿಲ್ಲ, ಟಾರ್ಗೆಟ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಇದೆ. ಎಂಟ್ರಿ ಆಗಿದ್ ರೇಟ್ ಅಲ್ಲೇ ಈಗ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಈಗ ಏನಾಗುತ್ತೆ, ನಿಮ್ಗೆ ಈ 4ರಿಂದ ಬೆನಿಫಿಟ್ ಏನಾಗುತ್ತೆ ಅಂದ್ರೆ, ನಿಮ್ದು ಯಾವ್ದಾದ್ರು ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಈ ರೀತಿ ಒಂದು ಕ್ಲಾರಿಟಿ ಮಾಡ್ಕೊಂಡು ನೀವು ಅಲ್ಲಿಂದ ಎದ್ದು ಹೋಗ್ಬೇಕು. ಎಷ್ಟಕ್ಕೆಷ್ಟು ಸಿಸ್ಟಮ್ ಇಂದ ನಾವು ದೂರ ಇರ್ತೀವೋ ಅಷ್ಟಕ್ಕಷ್ಟು ನಾವು ಕಾಮ್ ಆಗಿರ್ತೀವಿ. ಸಿಸ್ಟಮ್ ಹತ್ರನೇ ಇದ್ರೆ ಕಾಮ್ನೆಸ್ಸಿಗೆ ತೊಂದರೆ ಆಗತ್ತೆ. ಓಕೆನಾ? ಸೆಕೆಂಡ್, ಈಗ ನೀವು ಇದಕ್ಕೊಂದು ಪಾಯಿಂಟ್ ರೆಡಿ ಮಾಡಿ ಇಟ್ರಿ. ಓಕೆ, ಇದೀಗ ಬ್ರೇಕ್ ಆಗಿ ಬಂದಾಗ ಈ ರೇಟಿಗೆ ಬರುತ್ತೆ ಅಂತ. ಸೊ ಆ ಪಾಯಿಂಟ್ ಬರ್ದಿಟ್ಟಾದ್ಮೇಲಿಂದ ಮಾರ್ಕೆಟ್ ಅನ್ನು ನೀವು ನೋಡ್ತಾ ಇದ್ರೆ ಏನಾಗುತ್ತೆ, ಅದು ಹತ್ತತ್ರ ಬಂದು ₹1 ₹2 ಬಂದು ಮೇಲೆ ಹೋಗಕ್ ಶುರು ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ ಏನಂತ ಹೇಳಿದ್ರೆ, ಈಗ ನಾವು ಇಲ್ಲಿ 161 ಯಾವುದೋ ಒಂದು ರೆಡ್ ಕ್ಯಾಂಡಲ್ ಏನೋ ಒಂದು ಲೆಕ್ಕ ಹಾಕಿದೀವಿ. ಈ ರೆಕ್ಟಾಂಗಲ್ ಆದ್ಮೇಲಿಂದ ಸೊ ಈ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದೆ. ನಾವು ಬಂದು ನೋಡಿದ್ವಿ, ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ. ಓಕೆ, ಈಗ ನಾವು ರೀಟೆಸ್ಟ್ ಬೈ ಮಾಡಬೇಕು. ನಾವೇನ್ ಮಾಡಬೇಕು, ಅದಕ್ಕೆ ಒಂದು ಆರ್ಡರ್ ಪ್ಲೇಸ್ ಮಾಡಿಟ್ಟು ಹೋಗ್ಬೇಕು 161ವರೆ. ಓಕೆನಾ? ಅದು ಎಂಟ್ರಿ ಆದ್ರೆ ತಗೊಳುತ್ತೆ. ಸ್ಟಾಪ್ ಲಾಸ್ ಇಟ್ಬಿಡಿ, ಟಾರ್ಗೆಟ್ ಇಟ್ಬಿಡಿ. ಲೈಕ್ ಕೆಲವರ ಹತ್ರ GTT ಆರ್ಡರ್ ಇದೆ, ಕೆಲವರ ಹತ್ರ ರೋಬೋ ಆರ್ಡರ್ ಅಂತ ಇದೆ. 2 ಆರ್ಡರ್ ಇದೆ. ಸೊ 2 ಆರ್ಡರ್ ಅನ್ನ ಕ್ಲಬ್ ಮಾಡಿ ನಾವು ಅದನ್ನ ಇಡಕ್ಕಾಗತ್ತೆ. ಸೊ ಇದೆರಡನ್ನು ಇಡೋದ್ರಿಂದ ಏನಾಗುತ್ತೆ, ನಿಮಗೆ ಮೈಂಡ್ ಕಾಮ್ ಆಗಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ತಿರುಗಿ ಬರ್ಬೋದು. ಓಕೆನಾ? ಸೊ ಇವಾಗ ನಿಮ್ಗೆ ಸಿಸ್ಟಮ್ ಇಂದ ದೂರ ಇರುವಂತ ಅಭ್ಯಾಸ ಇಲ್ಲಿದ್ರೆ ಏನಾಗುತ್ತೆ,
ಈ ಸಿಸ್ಟಮ್ ನೋಡ್ತಾ ಇರ್ತೀರಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ 161ವರೆ ಇಟ್ಕೊಂಡಿದ್ದೀರಿ. ಇದು ಎಲ್ಲಿವರೆಗೆ ಬಂತು? ಇದು ಬಂದಿದ್ದು 161.90 ಅಂದ್ರೆ ಎಷ್ಟು? 50 ಪೈಸೆ ಏನೋ ವ್ಯತ್ಯಾಸ ಬಂತು. 50 ಪೈಸೆ ವ್ಯತ್ಯಾಸ ಕೊಟ್ಟು ಹೋಗೋಕ್ ಶುರು ಆಗ್ತಿದ್ದಂಗೆ ನಮ್ ತಲೆಯಲ್ಲಿ ಏನ್ ಬರುತ್ತೆ, ಒಂದ್ 50 ಪೈಸೆ ಏನೋ ಹೆಚ್ಚು ಕಮ್ಮಿ ಆಯ್ತು, ನಾನು ಈಗಲೇ ತಗೊಂಡ್ಬಿಡ್ತೀನಿ ಅಂತ ಹೇಳಿ ನಾವು ಕೊನೆ ಗಳಿಗೆಗೆ ಇಲ್ಲಿ ತಗೊಳಕ್ ಹೋಗ್ತೀವಿ. ಸೊ ಈಗ ಇಲ್ಲಿ ಎಂಟ್ರಿ ಮಾಡಿದ್ರೆ ನಮ್ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿರ್ತಿದ್ವಿ, ಇದು ಸ್ಟಾಪ್ ಲಾಸ್ ಅಂತ, ಆಯ್ತಾ? ಆದ್ರೆ ಈಗ ಏನಾಯ್ತು, ನಾವು ಎಂಟ್ರಿ ಇಲ್ಲಿ ಮಾಡಿದ್ವಿ. ಸೊ ಇಲ್ಲಿ ಮಾಡಿದಾಗ ನಮ್ಗೆ ಏನಾಯ್ತು, ಸ್ಟಾಪ್ ಲಾಸ್ ಜಾಸ್ತಿ ಆಯ್ತು. ಸೊ ಇಷ್ಟು ಸ್ಟಾಪ್ ಲಾಸ್ ಕೊಡಕ್ ನಾವು ರೆಡಿ ಇರಲ್ಲ. ನಾವೇನ್ ಮಾಡ್ತೀವಿ, ಅದನ್ನ ಕಾಂಪ್ರಮೈಸ್ ಮಾಡಕ್ ಹೋಗಿ ನಾವು ಸ್ಟಾಪ್ ಲಾಸ್ ಅನ್ನ ಮುಂತರದೋ ಏನೋ ಒಂದು ಮಾಡಕ್ ಹೋಗ್ತೀವಿ. ಸೊ ನೆಕ್ಸ್ಟ್ ಕೇಳಿದೀಗ ಮೇಲ್ ಹೋಯ್ತು, ಒಂದ್ ವೇಳೆ ಹೋಗ್ದೇನಾರ ವಾಪಸ್ ಬಂದು ಈಗ ಹೋದ್ರೆ ನಾವ್ ಎಂಟ್ರಿ ಮಾಡಿದವ್ರಿಗೆ ಸ್ಟಾಪ್ ಲಾಸ್ ಆಗಿರಲ್ಲ, ಬಟ್ ನಿಮಗೆ ಏನಾಗಿರುತ್ತೆ, ಸ್ಟಾಪ್ ಲಾಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಕಾರಣ ಏನು? ಸಿಸ್ಟಮ್ ನೋಡ್ತಾ ಇರೋದ್ರಿಂದ. ಹಾಗಾಗಿ ಸಿಸ್ಟಮ್ ಇಂದ ಎಷ್ಟು ದೂರ ಇರ್ತೀವೋ ಅಷ್ಟು ಇದರಲ್ಲಿ ಒಳ್ಳೇದು. ನೋಡಿ ಈಗ ಅದೇ, ಈಗ ಲಾಸ್ಟ್ ಅಲ್ಲಿ ಬಂದವ್ರಿಗೆ ನೋಡಿ, ಅದು ಎಂಟ್ರಿ ಆದಾಗ ಈ ಹೊತ್ತಿಗೆ ಎಂಟ್ರಿ ಆಯ್ತು, ಎಂಟ್ರಿ ಆದ್ಮೇಲಿಂದ ಟಾರ್ಗೆಟ್ ಕೊಟ್ಟಿದೆ ಕ್ಲೀನ್ ಆಗಿ, ಸ್ಟಾಪ್ ಲಾಸ್ ಬರ್ಲೇ ಇಲ್ಲ ಅಲ್ವಾ? ಸೊ ಇದು ಪಾಸ್. ಸೊ ಈಗ ಅವ್ರು ಪಾಸ್ ಆದ್ರು, ನಾವು ಮಾತ್ರ ಲಾಸ್ ಮಾಡ್ಕೊಂಡಂಗ ಆಗತ್ತೆ. ಕರೆಕ್ಟಾ? ಇದಕ್ಕೆ ಕಾರಣ ಏನು? ಸಿಸ್ಟಮ್ ಜಾಸ್ತಿ ನೋಡ್ತಾ ಇರೋದು. ಈಗ ಕಾಮ್ ಆಗಿರ್ಬೇಕಂದ್ರೆ ಸಿಸ್ಟಮ್ ಅನ್ನ ಆದಷ್ಟು ದೂರ ಇಟ್ಕೊಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಎಷ್ಟಕ್ಕೆಷ್ಟು ನಾವು ಸಿಸ್ಟಮ್ ಮೇಲೆ ಗಮನ ಕೊಡ್ತಾ ಹೋಗ್ತೀವೋ ನಾವು ತಪ್ಪು ನಿರ್ಧಾರಗಳನ್ನ ಜಾಸ್ತಿ ಆಗುತ್ತೆ. ಮತ್ತೆ ಅದೇನ್ ಹೇಳ್ತಾರಲ್ಲ, ಮೈಂಡ್ ಬ್ಲಾಕ್ ಅಂತ ಹೇಳ್ತಾರೆ. ಮೈಂಡ್ ಬ್ಲಾಕ್ ಅಂದ್ರೆ ಏನು? ಈಗ ನಿಮ್ಗೆ ಕೆಲವು ನೈಟ್ ಬಸ್ ಗಳನ್ನ ಓಡಿಸೋ ಡ್ರೈವರ್ ಗಳನ್ನ ನೋಡಿರ್ತೀರಿ. ಕೆಲವರೆಲ್ಲ ಎಕ್ಸ್ಪರ್ಟೈಸ್ ಇರ್ತಾರೆ ನೈಟ್ ಶಿಫ್ಟ್ ಗೆ, ಓಕೆ. ಇನ್ ಕೆಲವರೆಲ್ಲ ಇರ್ತಾರೆ ಹೈವೇ ಚೆನ್ನಾಗಿ ಖಾಲಿ ಕ್ಲೀನ್ ಆಗಿರುತ್ತೆ, ಲೈಕ್ 4 ವೇ 6 ವೇ ಇದ್ದಂಗೆಲ್ಲ ಕಾಮ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ ನೈಟ್ ಡ್ರೈವ್. ಅವ್ರಿಗೇನಾಗುತ್ತೆ, ಯಾರು ಇಲ್ಲ, ಗೇರ್ ಚೇಂಜ್ ಮಾಡೋ ಕೆಲಸ ಇಲ್ಲ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಹೋಗ್ತಾ ಇದ್ದಂಗೆ ಏನಾಗುತ್ತೆ ಗೊತ್ತಾ, ಮಧ್ಯದಲ್ಲಿ ಅವ್ರಿಗೆ ಮಂಪರ್ ಬಂದಂಗ ಆಗುತ್ತೆ. ಅದಕ್ಕೆ ಕೆಲವೆಲ್ಲ ಸ್ಪೀಡ್ ಹಂಪ್ಸ್ ಗಳನ್ನ ನಡು ನಡುವಿನಲ್ಲಿ ಹಾಕಿದ್ದಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಅವರಿಗೆ ಒಂದ್ ಸ್ವಲ್ಪ ಎಚ್ಚರಿಕೆ ಆಗ್ಲಿ ಅಂತ ಹೇಳಿ. ಹಾಗೆ ಕೆಲವು ಸಲ ಏನಾಗುತ್ತೆ, ಅದು ಮಂಪರ್ ಅಲ್ಲಿ ಹೋಗುತ್ತೆ ಅಲ್ವಾ? ಈ ಮಂಪರ್ ಡೇಂಜರ್, ಆಕ್ಸಿಡೆಂಟ್ ಆಗುತ್ತೆ. ಅದೇ ತರ ನಮಗೂ ಇಲ್ಲಿ, ನಮ್ಗೆ ಟ್ರೇಡ್ ಇಲ್ಲದೆ ಸುಮ್ಮನೆ ಕುತ್ಕೊಂಡು ಸಿಸ್ಟಮ್ ಅನ್ನು ನೋಡ್ತಾ 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 ಇರ್ಬೇಕಾದ್ರೆ ಏನಾಗ್ಬಿಡುತ್ತೆ, ನಾವ್ ಇಲ್ಲೊಂದು ಎಂಟ್ರಿ ತಗೊಂಡ್ಬಿಡೋಣ ಅನ್ಸ್ಬಿಡುತ್ತೆ, ಇಲ್ಲೊಂದು ಸ್ಟಾಪ್ ಲಾಸ್ ಇಟ್ಬಿಡೋಣ, ಇಲ್ಲಿ ತಗೊಳ್ಳೋಣ ಅಂತ ಅನ್ಸುತ್ತೆ. ಇದೆಲ್ಲ ಮಾಡಕ್ ಹೋಗಿ ಒಂದಕ್ಕೆರಡು ಎಡವಟ್ಟಾಗುವಂತಹ ಕೆಲಸಗಳು ಜಾಸ್ತಿ ಆಗುತ್ತೆ. ಅದ್ರ ಬದಲು ಕಾಮಾಗಿ ಯಾರು ಕೂತ್ಕೊಂಡು ಮಾಡ್ತಾರೋ ಅವರಿಗೆ ಅದು ಸಕ್ಸಸ್ಫುಲ್ ಆಗಿ ಟ್ರೇಡ್ ತಗೊಳಕ್ಕೆ ಆಗುತ್ತೆ. ಇದು ಒಂದು ಸಿಸ್ಟಮ್ ಇಂದ ದೂರ ಇರುವಂತದ್ದು. ಎರಡನೇದು, ಪ್ರತಿ ಟ್ರೇಡ್ ಆದ್ಮೇಲಿಂದ ನೀವು ಅದಕ್ಕೊಂದು ½ ಗ್ಯಾಪ್ ಕೊಡಬೇಕು. ಅದು ಟ್ರೇಡ್ ಪಾಸಿಟಿವ್ ಇರ್ಲಿ ಅಥವಾ ನೆಗೆಟಿವ್ ಇರ್ಲಿ, ನೀವು ½ ಗ್ಯಾಪ್ ಕೊಡಬೇಕು ಒಂದು ಟ್ರೇಡ್ಗಿಂತ ಇನ್ನೊಂದು ಟ್ರೇಡ್ಗೆ. ಸೊ ಅವಾಗ ಗ್ಯಾಪ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ನಿಮ್ಮ ಆಫೀಸು ಅಥವಾ ನಿಮ್ಮ ರೂಮು ಅಥವಾ ನಿಮ್ಮ ಮನೆಯೋ ಏನೇ ಆಗಿರ್ಬೋದು, ಅದಕ್ಕೆ ಒಂದು ರೌಂಡ್ ಹೊಡೆದು ಬರೆಯೋದು, ನಡ್ಕೊಂಡು ಹೋಗೋದು, ವಾಕಿಂಗ್ ಮಾಡೋದು, ಏನಾದ್ರೂ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಸ್ಟಮ್ ಇಂದ ಮೈಂಡ್ ಡೈವರ್ಷನ್ ಆಗುತ್ತೆ. ಇದು ಒಂದು. ಎರಡನೇದು, ತುಂಬಾ ಜನ ಟ್ರೇಡರ್ಸ್ ಗಳೇನಂತ ಹೇಳಿದ್ರೆ ವಾಶ್ರೂಮ್ ಹೋಗೋ ಅಭ್ಯಾಸವನ್ನ ಇಟ್ಕೊಳ್ಳೋದಿಲ್ಲ, ತಡ್ಕೊಳ್ತಾರೆ. ಯಾಕೆ? ಟ್ರೇಡ್ ಮಿಸ್ಟ್ ಆಗೋಗುತ್ತೆ ಅಂತ ವಾಶ್ರೂಮ್ ಹೋಗೋದೇ ಇಲ್ಲ. ಹೇಳ್ಕೊಳಕ್ಕೆ ಕೆಲವರಿಗೆಲ್ಲ ನಾಚಿಕೆ, ಅದು ನಾವೀಗ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಏಕೆ? ವಾಶ್ರೂಮ್ ಅಂದ್ರೆ ಹೋಗೋದಿಲ್ಲ, ಇರ್ಲಿ ಮತ್ ನೋಡೋಣ. ಇದು ಏನಾಗುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಬೀಳುತ್ತೆ. ಈಗ ಇಲ್ಲಿ ದುಡ್ಡಾದಾಗ ಅಲ್ಲಿ ಹೆಲ್ತ್ ಹಾಳಾಗಿರುತ್ತೆ. ಅದ್ರ ಬದಲು ಹೆಲ್ತ್ ಬಗ್ಗೆ ಗಮನ ಕೊಡೋರು ಒಂದು ಅವಾಗ ವಾಶ್ರೂಮ್ಗೆ ಹೋಗಿ ಬರ್ತಾ ಇರ್ಬೇಕು, ಒಂದು. ಎರಡನೇದು ಏನ್ ಗೊತ್ತಾ, ವಾಟರ್ ಇಂಟೇಕ್. ನೀರೇ ಕುಡಿಯಲ್ಲ. ಈಗ ಕಾರ್ಗಳು ಹೀಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕೂಲೆಂಟ್ ಅಂತ ಹೇಳಿ ನೀರ್ ಹಾಕ್ತಾರೆ. ಇಲ್ಲಿ ನಮ್ದು ಫುಲ್ ಸ್ಟ್ರೆಸ್ಫುಲ್ ವರ್ಕ್. ಈ ಸ್ಟ್ರೆಸ್ಫುಲ್ ವರ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಅದಕ್ಕೆ ಬೇಕಾಗೋ ನೀರನ್ನ ತುಂಬಿಸಲ್ಲ ದೇಹಕ್ಕೆ. ಕೂತ್ಕೊಂಡು ಸುಮ್ಮನೆ ಕೂತಿರ್ತೀವಿ. ಇದರಿಂದಾಗಿ ಏನಾಗುತ್ತೆ, ಬಾಡಿ ಹೀಟ್ ಆಗದಂಗ ಆಗತ್ತೆ. ಕರೆಕ್ಟಾ? ಅದು ಹೆಲ್ತ್ ಗೆ ಎಫೆಕ್ಟ್ ಕೊಡುತ್ತೆ. ಅದ್ರ ಬದಲು ತಗೊಳ್ಳೋದು. ಮೂರನೇದು, ಸಲಾಡ್ಸ್ ಗಳನ್ನ ಇಟ್ಕೊಬೇಕು, ಲೈಕ್ ಕುಕುಂಬರ್, ಆಮೇಲೆ ಸೌತೆಕಾಯಿ ಅಥವಾ ಇದು ಕ್ಯಾರೆಟ್, ಈ ರೀತಿ ವೆಜ್ ಗ್ರೀನ್ ಸಲಾಡ್ಸ್ ಗಳನ್ನ ಇಟ್ಕೊಂಡ್ವಿ ಅಂತ ಆದ್ರೆ ಏನಾಗುತ್ತೆ, ಅದು ಒಂದ್ಸಲಿಗೆ ಮೈಂಡ್ ಅನ್ನ ಡೈವರ್ಟ್ ಮಾಡುತ್ತೆ. ಹಸಿದ ಹೊಟ್ಟೆ ಬ್ರೈನ್ ಅನ್ನ ವರ್ಕ್ ಮಾಡಕ್ಕೆ ಬಿಡುವುದಿಲ್ಲ ಜಾಸ್ತಿ. ಕೆಲವು ಸಲ ಏನಾಗುತ್ತೆ, ಹಸಿವು ಜೋರಿದ್ದಾಗ ಏನು ತಲೆಗೆ ಓಡೋದಿಲ್ಲ. ಕೆಲವ್ರು ನೋಡಿರ್ತೀರಿ ಕೆಲಸ ಮಾಡೋರು, ಒಂದ್ ಏನಾದ್ರು ತಿನ್ಕೊಂಡ್ ಬಂದ್ರೆ ಮತ್ತೆ ತಿರ್ಗಾ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ ಹೋಗಲ್ಲ. ಇದನ್ ಬಿಟ್ಟು ಏನ್ ಮಾಡ್ತಾರೆ, ಬೇಡದಿರೋ ಅಭ್ಯಾಸಗಳನ್ನ ಬೆಳೆಸ್ಕೊಳ್ತಾರೆ, ಲೈಕ್ ಟೀ ಕಾಫಿ ತಗೊಳ್ಳೋದು, ಅದ್ರಲ್ಲಿ ಕೆಫೆನ್ ಜಾಸ್ತಿ. ಎರಡನೇದು ಸಿಗಾರ್ ಸ್ಮೋಕಿಂಗ್, ಅದು ಸಹ ಆರೋಗ್ಯಕ್ಕೆ ಹಾಳು. ಕರೆಕ್ಟಾ? ಇದೆಲ್ಲ ಮಾಡೋದಕ್ಕಿಂತ ಒಳ್ಳೆ ವಿಚಾರಗಳನ್ನ ಬೆಳೆಸ್ಕೊಂಡ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ವೆಲ್ತ್ ಚೆನ್ನಾಗಾಗುತ್ತೆ, ಮೈಂಡ್ ಕಾಮ್ ಆಗಿರುತ್ತೆ. ಇದು ಮೂರನೇದು ಏನು ಸ್ಟ್ಯಾಪ್ಸ್ ಅಂತ ಹೇಳಿದ್ರೆ, ನನಗೆ ಗೊತ್ತಿರುವಂತಹ ಬೆಸ್ಟ್ ಮೆಥಡ್ ಅಲ್ಲಿ ಮೆಡಿಟೇಷನ್ ಮಾಡುವಂತದ್ದು. ಅಂದ್ರೆ ಏನು, ಒಂದು ಲೈಟ್ ಮ್ಯೂಸಿಕ್ ಹಾಕೋದು, ಯಾವ್ದಾದ್ರು ಪ್ಲೆಸೆಂಟ್ ಮ್ಯೂಸಿಕ್, ಫ್ಲೂಟ್ ಆಗಿರ್ಬೋದು, ವೀಣೆ ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ನಿಮಗೆ ಇಷ್ಟ ಆಗಿದೆ.
ಜೋರಾಗಿ ಡಾಮ್ ಡೂಮ್ ಡಿಮ್ ಡಿಮ್ ಡಸ್ ಬುಸ್ ಅದೆಲ್ಲ ಹಾಕ್ಬಾರ್ದು. ಸ್ಲೈಟ್ ಮ್ಯೂಸಿಕ್ ಹಾಕೊಬೇಕು. 15 ನಿಮಿಷ ಟೈಮ್ ಇದೆ. ಈಗೆಲ್ಲ ಟೆಕ್ನಾಲಜಿ ಇರೋದ್ರಿಂದ ನಾವು ಟೈಮ್ ಸೆಟ್ ಮಾಡಿರ್ಬೋದು. 15 ನಿಮಿಷ ಮಾತ್ರ ಮ್ಯೂಸಿಕ್ ರನ್ ಆಗೋಂಗ್ ಇಟ್ಟು ಮೈಂಡ್ ಕಾಮ್ ಆಗಿ ಇಟ್ಕೊಂಡ್ವಿ ಅಂತ ಆದ್ರೆ ಮೈಂಡ್ ಫ್ರೆಶ್ನೆಸ್ ಬರುತ್ತೆ. ಈ ಮೈಂಡ್ ಫ್ರೆಶ್ನೆಸ್ ಬರೋದ್ರಿಂದಾಗಿ ಏನಾಗುತ್ತೆ, ನಾವು ಟ್ರೇಡ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಕ್ ಆಗತ್ತೆ. ಈ ರೀತಿ ಎಲ್ಲ ಮಾಡಿ ನಾವು ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಬಹುದು. ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಂಡಾಗ ಟ್ರೇಡ್ ಸಕ್ಸಸ್ ಆಗುತ್ತೆ. ಟ್ರೇಡ್ ಸಕ್ಸಸ್ ಮುಖಾಂತರ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಲಿಕ್ಕೆ ಆಗುತ್ತೆ. ಇದು ನನಗೆ ಗೊತ್ತಿರುವಂತಹ ಕೆಲವು ಸಜೆಷನ್ಸ್ ಗಳು. ನಿಮಗೆ ಇದಕ್ಕಿಂತ ಚೆನ್ನಾಗಿರೋ ಬೆಟರ್ ಇರುವ ಸಜೆಷನ್ಸ್ ಗಳು ಇರುತ್ತೆ. ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ದಟ್ ಒಬ್ರಿಗಿಂತ ಒಬ್ರಿಗೆ ಏನಾರ ಎಕ್ಸ್ಟ್ರಾ ಐಡಿಯಾ ಉಳಿಯುತ್ತಾ ಅಂತ ನೋಡೋಣ. ಓಕೆನಾ? ಅದ್ರ ಜೊತೆಗೆ ನಿಮ್ಗೆ ಇದು ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.